ಒಂದು ತಪ್ಪು ಸಂದೇಶವನ್ನು ಅವರೆಲ್ಲ ಒಂದು ವಾಟ್ಸಪ್ ಮುಖಾಂತರ ನ್ಯೂಸ್ ಮುಖಾಂತರ ನಮ್ಮ ಹಲವಾರು ಗ್ರಾಮದವ್ರಿಗೆ ನಮ್ಮ ಕಂಪ್ನಿ ಇಷ್ಟು ಜನ ಕಂಪ್ನಿ ಬೇಕಂತೇಳಿ ಸ್ತ್ರೀಯರು ಬಂದಾರ ಅಂತೇಳಿ ಅವ್ರನ್ನ ಹೊರಗಡೆ ಬಿನ್ಸಾಕತ್ತಾರೆ ಸರ. ಹಂಗಾಗಿ ನಾವು ಹಲವಾರು ಯಾವುದೇ ರೀತಿಯಿಂದ MSPL ಪರ ಇಲ್ಲ, MSPL ವಿರೋಧ ನಾವು ಮಾಡಕತ್ತೀವಿ ಅಂತೇಳಿ ತೋರ್ಸಕ್ಕೆ ನಾವು ಈ ಒಂದು ಧರಣಿ ಸತ್ಯಾಗ್ರಹ ಟೆಂಟಿಗೆ ಬಂದಿವಿ ಸರ್. ಹೋರಾಟದಲ್ಲೂ ಭಾಗವಹಿಸಿದ್ರಿ ಇಂದ ಇಲ್ಲಿ ನಮ್ಮ ಸರ್. ಏನ್ ಅನ್ಸುತ್ತೆ ಹಿಂಗ ಹೆಣ್ಮಕ್ಳನ್ನ ಅಮಾಯಕ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಟೆಂಟಿಗೆ ಕುಂದಿರ್ತಾರ? ಅವರು ಆ ರೀತಿ ಮಾಡಬಾರ್ದು, ಬಟ್ ಯಾಕೆ ಹಿಂಗೆ ಮಾಡಕತ್ತಾರ ಗೊತ್ತಿಲ್ಲ. ಸುಳ್ಳು ಹೇಳಿ ಪ್ರತಿಯೊಂದು ಇದು ಫಸ್ಟ್ ಸರಿ ಅಲ್ಲ. ಇನ್ನೊಂದು ಲಾಸ್ಟ್ ಟೈಮ್ ಕೂಡ ಒಂದು ಮಹಿಳಾ ದಿನಾಚರಣೆಯಿಂದ ಕೂಡ ಅವಾಗ ಪೇಪರ್ ವೈಟ್ ಪೇಪರ್ ಸೈನ್ ಮಾಡ್ಸೋದು ನಮ್ಮ ಫ್ಯಾಕ್ಟ್ರಿ ಬೇಕಂತೇಳಿ ಆಮೇಲೆ ಇದನ್ನು ಮಾಡಿದೆ. ಅದು ಕೆಲವೊಂದಿಷ್ಟು ಮಹಿಳೆಯರಿಗೆ ಗೊತ್ತಾಗಿ ಅವರು ಕೂಡ ಏನೈತಲ್ಲ ಇದು ನಾವು ಆ ಥರ ಇಲ್ಲ, ನಮ್ಮ ಸಂಗತಿ ಏನೈತೆ ಆ ಸಂಗತಿ ಅಷ್ಟೇ ನಾವು ಮಾತಾಡ್ತೀವಿ. ನೀನು ಹೋಗಿದ್ದು ಫ್ಯಾಕ್ಟ್ರಿ ಬೇಕು ಅದು ಇದು ಅಂತ ಹೇಳಿದ್ರೆ ನಾವೆಲ್ಲ ಬರೋಂಗಿಲ್ಲ, ನಮ್ಮ ಸಂಗತಿ ಏನೈತೆ ಅದು ಜಾಸ್ತಿ ಬರ್ತೀವಿ, ಇನ್ನೂ ಇಲ್ಲ ಅಂತಂತೇಳಿ ಎಲ್ಲರೂ ಹೆಣ್ಮಕ್ಳೆಲ್ಲ ಕೆಲವೊಂದಿಷ್ಟು ಬೇದಾರೆ. ಕೆಲವೊಬ್ಬರು ಅನಕ್ಷರಸ್ಥರಿರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಸುಮ್ಮನೆ ಅವನ್ನ ಈಗ ನಿನ್ನೆ ಇವರೆಲ್ಲ ಮಹಿಳೆಯರು ಕರ್ಕೊಂಡ್ಬಂದಾರೆ. ಸುಮ್ಮನೆ ಈಗ ಸಂಘದ ಮೀಟಿಂಗ್ ಇರ್ತಕ್ಕಲ್ಲ ಅಂತೇಳಿ ಬೇರೆ ಬೇರೆ ಸಂಘಗಳು ಇದ್ದಾವೆ. ಧರ್ಮಸ್ಥಳ ಸಂಘ ಐತಿ, ಸಂಜೀವಿನಿ ಸಂಘ ಅಂತ ಐತಿ. ಆಮೇಲೆ ಕೂಡ ಇವ್ರು MSPL ಒಂದು ಸಂಘ ಮಾಡ್ಕೊಂಡು ಮಹಿಳೆಯರಿಗೆ ಇಷ್ಟು ದುಡ್ಡು ಕೊಡ್ಬೇಕಂತೇಳಿ ಪ್ರತಿ ತಿಂಗಳ ದುಡ್ಡು ಇಷ್ಟು 20,000 30,000 ಹಿಂಗೆ ದುಡ್ಡು ಕೊಟ್ಟು ಆಮೇಲೆ ಪ್ರತಿ ವಾರನೇ ಇಷ್ಟು ಅಂತೇಳಿ ಇವ್ರ ಹತ್ರ ಕಟ್ಸ್ಕೊಂಡಾಗ ಒಳ್ಳೆ ಏನು ಮಾಡ್ರೆ ಈಗ ಫ್ಯಾಕ್ಟ್ರಿ ವಿಚಾರವಾಗಿ ಬರ್ತಾ ಅಂತಂತೇಳಿ ಇವ್ರಿಗೆ ಗೊತ್ತಿಲ್ಲಂಗೆ ಕರ್ಕೊಂಬಂದು ಅಲ್ಲಿ ಹೋಗಿ ಟೆಂಟಲ್ಲಿ ನಾವು ಫ್ಯಾಕ್ಟ್ರಿ ಬೇಕಂತಂತಂತೇಳಿ ಅವ್ರನ್ನ ಹೋಗಿ ಫೋಟೋ ತೆಗಿಸಿ ಅದನ್ನೆಲ್ಲ ಮಾಹಿತಿ ಏನೋ ಅವ್ರಿಗೆ ಗೊತ್ತಿಲ್ಲಾರ್ದೇ ಕರ್ಕೊಂಬಂದು ಇದು ಮಾಡಿದ್ರೆ ಅದಕ್ಕೆ ಅವ್ರ ಹೆಣ್ಮಕ್ಳಿಗೆಲ್ಲ ಹಿಂಗೆ ವಿಷಯ ಗೊತ್ತಾಗಿ ಇಲ್ಲ ನಾವು ಫ್ಯಾಕ್ಟ್ರಿ ನಮಗೆ ಬೇಡ ನಾವು ಫ್ಯಾಕ್ಟ್ರಿ ವಿಚಾರವಾಗಿ ನಾವು ಅಲ್ಲಿ ಹೋಗಿಲ್ಲ ಅಂತೇಳಿ ಇವತ್ತು ಫ್ಯಾಕ್ಟ್ರಿ ವಿರೋಧ ಮಾಡ್ತಕ್ಕಂಥ ಒಂದು ಹೋರಾಟ ಸಮಿತಿ ಒಳಗೆ ಇವತ್ತು ಅದಕ್ಕೆ ನಮ್ದು ಅದನ್ನು ನಾವು ನಿನ್ನೆ ಹೋಗಿದ್ದು ಅದ್ರ ತಪ್ಪು ಸಂದೇಶ ಕರ್ಕೊಂಡೋಗ್ರೆ ಇವತ್ತು ನಮ್ಗೆ ಹೇಳ್ತಿಲ್ಲ ಆ ಫ್ಯಾಕ್ಟ್ರಿ ಬೇಡ, ಇದರಿಂದ ನಾನು ತಪ್ಪು ಮಾಹಿತಿ ಕೊಟ್ಟರೆ ಅಂತ ಇವತ್ತು ಬಂದು ಧರಣಿ ಬಂದಿದೆ. ಹೇಳಮ್ಮ, ಈಗ ಎದಕ್ಕೆ ಕರ್ಕೊಂಡು ಹೋಗಿದ್ರು ಅವರು? ಅಲ್ಲಿ ಏನು ಮಾಡಿದ್ರು? ಎಲ್ಲಿ ಕರ್ಕೊಂಬಂದ್ರು ಅವರು? ಅವರು ವಿಡಿಯೋದಾರ ಕರೆದು ನಮ್ಗೆ ಮಾತು ಕೇಳಿ ವಿಡಿಯೋ ಮಾಡ್ತಾರನ್ನ ಗೊತ್ತಿಲ್ಲ. ಸಂಘದ ಮೀಟಿಂಗ್ ಐತೆ ಹಂಗೆ ನೀವೇನು ಮಾತಾಡ್ಬೇಡಿ, ಸುಮ್ಮನೆ ಕುಂದ್ರಿ ಬಂದು ಹೋದ್ರೆ ನಾವು ಸುಮ್ಮನೆ ಹೋಗಿ ಅಲ್ಲೆಲ್ಲ ಹೋಗಿಂದಾಗ ಗೊತ್ತಾಗ್ತದೆ. ಇಷ್ಟು ಯಾವ ಸಂಘದ ಮೀಟಿಂಗ್ ಅಂತ ಕರ್ಕೊಂಡು? ದುರ್ಗಾದೇವಿ ಸಂಘದ ಜೊತೆ ಮೀಟಿಂಗಿಗೆ ಕರೆದು ಸ್ವಸಹಾಯ ಸಂಘದ ಮೀಟಿಂಗ್ ಅಂತೇಳಿ ಎಲ್ಲಿ ಕರ್ಕೊಂಡು ಹೋಗಿದ್ರು? ತಹಸೀಲ್ ಆಫೀಸ್. ಏನು ಹೋರಾಟ ಮಾಡಕಂತಿದ್ರು? ನಾವು ಹೋರಾಟಕ್ಕೆ ಹೋಗಿಲ್ಲ. ಅವ್ರು ಕರ್ಕೊಂಡು ಹೋಗ್ಯಾರ? ಅಲ್ಲಿ ಹಿಂಗೆ ಹೋರಾಟ ಐತಂತ ನಮ್ಗೆ ಹೇಳಿಲ್ಲ ಅವರು. ಸಂಘದ ಮೀಟಿಂಗ್ ಐತಿ, ನೀವು ಏನು ಮಾತಾಡ್ಬೇಡ್ರಿ, ಸುಮ್ಮನೆ ಕುಂತು ಬರ್ರಿ, ನೀವು ಮಾತಾಡ್ರೆ ಬೇರೆ ಇರ್ತಾರ. ಸುಮ್ಮನೆ ನಮ್ಗೆ ಫ್ಯಾಕ್ಟ್ರಿ ಬೇಡ, ನಮ್ಗೆ ನೋಡ್ಬೇಕು. ನಮ್ಮ ಫ್ಯಾಕ್ಟ್ರಿ ಬಗ್ಗೆ ಮಾತಾಡಂತಾನೆ ಹೇಳಿಲ್ಲ ಅವರು, ಬೇಡ ಅಂತಾನೆ ಹೇಳ ಅಲ್ಲಿ ಹೋಗಿಂದಾಗ ಹೇಳಿಂದಾಗ ಗೊತ್ತು ನಮ್ಗೆ. ನಾವು ಅದ್ರ ಬಗ್ಗೆ ಮಾತಾಡಲಿಲ್ಲ, ನಮಗೆ ಫ್ಯಾಕ್ಟ್ರಿ ಬೇಡ. ಸುಳ್ಳು ಹೇಳಿ ಕರ್ನಾಟಕ ಹೋರಾಟದಾಗ ಭಾಗವಹಿಸಿದ್ರಿ, ಏನು ಅನ್ಸುತ್ತಾ? ಏನು ಸರ್, ಇವರು ನಮ್ಮ ಗ್ರಾಮದ ಮಹಿಳೆಯರು ಅವರು MSPL ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಸರ, ಈ ಸ್ವಸಹಾಯ ಗುಂಪುಗಳಿಗೆ ಹೆಣ್ಮಕ್ಳನ್ನ ಅಲ್ಲಿ ಕೊಪ್ಪಳದೊಳಗೆ ಒಂದು ಮೀಟಿಂಗ್ ಐತಿ, ಸಂಘದ ಮೀಟಿಂಗು. ಹಾಗಾಗಿ ಆ ಮೀಟಿಂಗ್ ಒಳಗೆ ನೀವು ಜಾಯಿನ್ ಆಗಿದೆ ಅಂತೇಳಿ ಅವ್ರಿಗೆ ಸುಳ್ಳು ಹೇಳಿ MSPL ಪರ ಏನು ಧರಣಿ ಹೋರಾಟ ನಡೆಯಕೈತಿ ಅಂತ ಸರ, ಅಲ್ಲಿ ಕರ್ಕೊಂಬಂದು ನಾವು ರೈತರ ಮಕ್ಕಳದೀವಿ, ರೈತರ ಮನೆಯವರು ಅದೀವಿ, ನಮ್ಮ ಮಕ್ಕಳು ಓದ್ತಾರ, ಹಂಗಾಗಿ ನಮಗೆ ಆ ಕಂಪ್ನಿ ನಮ್ಮ ನೌಕರಿ ಬೇಕಂತೇಳಿ ಇವ್ರ ಬಾಯಿಯಿಂದ ಇಳಿಸೋಕೆ ಅಲ್ಲಿ MSPL ಪರ ಇರುವಂಥ ಧರಣಿ ಒಳಗೆ ಇವ್ರು ಕರ್ಕೊಂಬಂದು ಸುಳ್ಳು ಹೇಳಿ ಕರ್ಕೊಂಬಂದು ಕುಂದ್ರಿಸ್ತಾರೆ ಸರ್. ಇವ್ರಿಗೆ ಯಾವುದೇ ಥರ ವಿಷಯ ಗೊತ್ತಿಲ್ಲ, ನಿಜಾಂಶ ಅಲ್ಲಿ ಬಂದಮೇಲೆ ಗೊತ್ತಾಗೈತಿ. ಇವ್ರಿಗೆ ಯಾವುದೇ ರೀತಿಯ ಕಂಪ್ನಿ ಪರ ಇಲ್ಲ, ಇವ್ರಿಗೆ ಕಂಪ್ನಿ ಬೇಡ. ಇವರು ಸಾಕಷ್ಟು ಅದರಿಂದ ನೊಂದಾರ ಸರ, ಸಾಕಷ್ಟು ಆರೋಗ್ಯ ಹಾನಿ ಅನುಭವಿಸ್ತಾರ. ಹಾಗಾಗಿ ಯಾವುದೇ ರೀತಿ ಅವ್ರಿಗೆ ಕಂಪ್ನಿ ಅವಶ್ಯಕತೆ ಇಲ್ಲ. ಆದರೂ MSPL ಕಂಪ್ನಿಯವರು ಸುಳ್ಳು ಹೇಳಿ ಮೀಟಿಂಗ್ ಐತಿ ಅಂತೇಳಿ ಕರ್ಕೊಂಬಂದು ಅಲ್ಲಿ ಕುಂದಿಸ್ತಾರೆ ಸರ್ ಅವರು. ಎದ್ರ ಸಲುವಾಗಿ ಹೋಗಿದ್ದಮ್ಮ? ಏನಾಯ್ತು? ಏನಂತೇಳಿ ಕರ್ಕೊಂಡು ಹೋಗಿದ್ರು ಅವ್ರು? ಯಾವ ಗುಂಪಿಂದಮ್ಮ? ಎಲ್ಲಿ ಕರ್ಕೊಂಡು ಹೋದ್ರಮ್ಮ? ಏನಾಯ್ತಮ್ಮ ಅಲ್ಲಿ? ಹೋರಾಟಕ್ಕೆ ಕರ್ಕೊಂಡು ಹೋಗಿದ್ರಾ ಏನು? ಅಂದ್ರೆ ಸಭೆ ಅದಂತೇಳಿ ಕರ್ಕೊಂಡು ಹೋಗಿ ನಿಮ್ಮನ್ನ ಹೋರಾಟದ ಟೆಂಟಿಗೆ ಕರ್ಕೊಂಡು ಹೋಗ್ಯಾರ ಸಭೆ ಅಂತೇಳಿ. ಈಗ ಸುಳ್ಳು ಹೇಳಿ ಕರ್ಕೊಂಡು ಹೋಗಿ ಏನು ಅನ್ಸುತ್ತಮ್ಮ? ಅದ ನಾವು ಮತ್ತೇನೋ ಆದಿತ್ತು ಸಂಘದ ಐತಂತ ನಾವು ಓದಿದ್ದು ಕರೆಯವು
ಇಲ್ಲಿ ಬಂದಿಂದ ಅದೆಷ್ಟು ನೋಡಿ ಅದಕ್ಕೆ ಮೊದ್ಲಾಗ ನಮಗಂತ ಏನೂ ಗೊತ್ತಿಲ್ಲ. ನಮಗೆ ಫ್ಯಾಕ್ಟ್ರಿ ಬ್ಯಾಡ್ರಿ ಧೂಳು ಬರ್ತೈತಿ ಅದ್ರ ಸಲುವಾಗಿ ನಮಗೆ ತ್ರಾಸ ಐತಿ ಬ್ಯಾಡ್ರಿ ಅಂತಂದೈತಿ ನಮಗೆಲ್ಲ ಸಮಸ್ಯೆ ಐತಿ. ಈಗ ನಮ್ಗೆ ಗೊತ್ತಿಲ್ಲ ನಾವು ಮೋಸ ಮಾಡಿದೇವ್ರಿ ನಮ್ಮ ಮೋಸಕ್ಕೆ ನಾವು ನಿಂದಿಲ್ರಿ ನಾವು ಅಂತಂದ್ರೆ